ಹೊರಟು ಹೋದ್ರು ಮರಿ ಬರಲೇ ಇಲ್ಲ, ತಿರುಗಿ ಬರಲೇ ಇಲ್ಲ. ಅಪ್ಪ ಕಾದ ಕಾದ ಕಾದ, ಮಕ್ಕಳು ಬರಲೇ ಇಲ್ಲ. ಇದು ಏನು ಕಥೆ? ಸೃಷ್ಟಿ ಮಾಡಿ ಅಂತ ಕಳಿಸಿದರೆ ಅವೇ ನಾಪತ್ತೆ ಆದವಲ್ಲ ಅಂತ ಮತ್ತೆ ಪುನಃ ಸೃಷ್ಟಿ ಮಾಡಿದಂತೆ ಶಬಲಾಶ್ವರು ಅಂತ. ಅವರು 1,000 ಮಂದಿ, 2ನೇ ಸತಿ 1,000 ಜನ ಮಕ್ಕಳನ್ನು ಸೃಷ್ಟಿ ಮಾಡಿದ. ಅವತ್ತು ಹೇಳಿದ ಸೃಷ್ಟಿ ವಿಸ್ತಾರ ಮಾಡಿ ಹೋಗಿ ಮಕ್ಕಳೇ ಅಂತ. ಅವು ಹೋದವು. ಬಂದ ನಾರದ ಇಂಥ ಪ್ರಕಾರ ಈ 10 ಪ್ರಶ್ನೆ ಹಾಕಿದ. ಇದಕ್ಕೆ ಉತ್ತರ ಹುಡುಕಿ, ಇದಕ್ಕೆ ಉತ್ತರ ಗೊತ್ತಿಲ್ಲದೆ ಸೃಷ್ಟಿ ಮಾಡಿ ಏನು ಉಪಯೋಗ ಅಂದ. ಅವುಗಳಿಗೂ ಹೌದು ಅಂದ್ಕೊಂಡಿದ್ದು, ಅವು ಹೊರಟೋಗ್ಬಿಟ್ಟವು. ಯಾವ ಸೃಷ್ಟಿಯೇ ಮಾಡಲಿಲ್ಲ. ಇವನು ಸೃಷ್ಟಿ ಮಾಡಿದ ಹಾಗೆ ನಾರದ ತಲೆಗಡಿಸಿ ಕಳಿಸ್ಬಿಡೋದು ಆ ಹುಡುಗರನ್ನ. ಅವೆಲ್ಲ ಅಧ್ಯಾತ್ಮದ ಚಿಂತನೆಯಲ್ಲಿ ಕೂತ್ಬಿಟ್ಟವು. ಸೃಷ್ಟಿ ಬೇಡೇ ಬೇಡ ಅಂತ ಬಿಟ್ಟುಬಿಟ್ಟವು. ಕಡೆಗೆ ಯೋಚನೆ ಮಾಡಿದ ದಕ್ಷನಿಗೆ ಏನಿದು ಒಂದು. ಕಡೆಗೆ ದಕ್ಷನಿಗೆ ಗೊತ್ತಾಯ್ತಂತೆ ಇದು ಏನಿಲ್ಲ, ಇದು ನಾರದರದು ಪಿತೂರಿ ಅಂತ. ಕಡೆಗೆ ದಕ್ಷ ಒಂದು ಶಾಪ ಕೊಡ್ತಾನೆ ನಾರದರಿಗೆ. ನಾನು ಸಂತಾನ ಬೇಕು ಅಂತ ಬಯಸಿ ಸೃಷ್ಟಿ ಮಾಡಿದರೆ ನೀವು ಅವ್ರನ್ನೆಲ್ಲ ವ್ಯರ್ಥವಾಗಿ ಎಲ್ಲೆಲ್ಲೋ ಅಧ್ಯಾತ್ಮ ತಲೆ ಕೆಡಿಸಿ ವೇದಾಂತ ತಲೆಗೆ ಹಚ್ಚಿಸಿ ತಲೆಗೆಡಿಸಿ ಕಳಿಸಿಬಿಟ್ರಿ ಅಲ್ಲ, ನಿಮಗೆ ನಿಂತ ನೆಲೆ ಇಲ್ಲದೆ ಊರೂರು ಅಲಿಯುವಂತೆ ಆಗಲಿ ಅಂತ ಶಾಪ ಕೊಟ್ಟಂತೆ ನಾರದರಿಗೆ. ನಾರದರು ಹೇಳ್ತಾರೆ, ನಿನ್ನ ಶಾಪ ಕೊಡದೇ ಇದ್ರು ನಾನು ಇರೋದೇ ಹಾಗೆ. ನಿನ್ನ ಶಾಪ ಏನು ಮಾಡತ್ತೆ? ಆದರೂ ದೊಡ್ಡವರ ಸ್ವಭಾವ ಏನು ಅಂದರೆ, ನೀವೇನೋ ಹುಡುಗಾಟದಲ್ಲಿ ಆಡಿದ್ರು ಅದನ್ನು ಪಾಲಿಸ್ತೇವೆ. ನಿನ್ನ ತಥಾಸ್ತು, ನಿನ್ನ ಮಾತನ್ನು ಮೀರುವ ಶಕ್ತಿ ನನಗಿದ್ರು ನಾನು ಮೀರೋಲ್ಲ, ಹಾಗೆ ಇರ್ತೀನಿ ನಾರದರು. ಹೇಳ್ತಾರೆ, ಯಾವತ್ತೂ ಕೂಡ ಇಂಥ ಪ್ರಸಂಗಗಳು ಬಂದಾಗ ಅದನ್ನು ಹೊಂದಿಸಿಕೊಂಡು ಸಹನೆಯಿಂದ ಅದನ್ನು ಎಲ್ಲವನ್ನೂ ಜೀರ್ಣಿಸಿಕೊಳ್ಳುವುದೇ ದೊಡ್ಡವರ ಗುಣ. ಅದನ್ನು ನಾರದರು ಮಾಡಿ ತೋರಿಸಿದರು. ಈಗ ದಕ್ಷಿಣಿಗೆ ಸಮಸ್ಯೆ ಆಯ್ತು. ಈಗ ಸೃಷ್ಟಿ ವಿಸ್ತಾರ ಮಾಡೋದು ಭಗವಂತ ಹೇಳಿ ಆಗಿದೆ. ಅಸಿಕ್ನೇನು ಮದುವೆ ಮಾಡ್ಕೊಂತ ಹೇಳಿದಾನೆ, ಅಸಿಕ್ನ ಮದುವೆ ಮಾಡ್ಕೊಂಡಿದ್ದಾನೆ, ಆದ್ರೆ ಸೃಷ್ಟಿ ವಿಸ್ತಾರ ಆಗ್ತಾ ಇಲ್ಲ. ಏನ್ ಮಾಡೋದು ಯೋಚನೆ ಮಾಡಿದ. ಈಗ ಹುಡುಗರನ್ನ ಸೃಷ್ಟಿ ಮಾಡಿದ್ರೆ ಉಪಯೋಗ ಇಲ್ಲ, ಇನ್ನು ಹುಡುಗಿಯರನ್ನ ಸೃಷ್ಟಿ ಮಾಡಿ ನೋಡ್ಬೇಕು, ಆಗ ಸೃಷ್ಟಿ ವಿಸ್ತಾರ ಆಗೋದು. ಹುಡುಗರು ಉಪಯೋಗ ಇಲ್ಲ ಅಂತ ತೀರ್ಮಾನ ಆಯ್ತು. ಈಗ ಆಮೇಲೆ 60 ಜನ ಹುಡುಗಿಯರನ್ನು ಸೃಷ್ಟಿ ಮಾಡಿದ. ಅಲ್ಲಿಂದ ಸೃಷ್ಟಿ ವಿಸ್ತಾರ ಪ್ರಾರಂಭ ಆಯ್ತು. ಆ 60 ಜನ ಹುಡುಗಿಯರನ್ನ ಮದುವೆ ಮಾಡಿ ಕೊಟ್ಟ. ದದೌ ಸ ದಶ ಧರ್ಮಾಯ ಕಾಶ್ಯಪಾಯ 13 ಕಾಲಸ್ಯ ನಯನೇ ಯುಕ್ತ 27 ಮಿಂದವೇ ಭೂತಾಂಗಿರ ಕೃಶಾಶ್ವೇಭ್ಯ 2 ತಾರ್ಕ್ಷ್ಯಾಯ ಚ ಅಪರಾಹ. 60 ಜನ ಹುಡುಗಿಯರಲ್ಲಿ ಧರ್ಮ ಮೊದಲು ಹೇಳಿದಲ್ಲ, ಯಮಧರ್ಮ, ಧರ್ಮನಿಗೆ 10 ಜನ ಹುಡುಗಿಯರನ್ನ ಧರ್ಮನಿಗೆ ಮದುವೆ ಮಾಡಿ ಕೊಟ್ಟಂತೆ. ಕಾಶ್ಯಪನಿಗೆ ಮರೀಚಿಯ ಮಗ, ಚತುರ್ಮುಖನಿಂದ ಮರೀಚಿ, ಸಪ್ತರ್ಷಿಗಳು ಮರೀಚಿ ಅತ್ರಿ, ಮರೀಚಿಯಿಂದ ಕಾಶ್ಯಪನಿಗೆ 13 ಜನ ಮಗಳಂದಿರನ್ನು ಮದುವೆ ಮಾಡಿಕೊಟ್ಟ. ಸೊ 10, 13, 23 ಆಯ್ತಾ. ಆಮೇಲೆ ಕಾಲಸ್ಯ ನಯನೇ ಯುಕ್ತ 27 ಮಿಂದವೇ 27 ಮಂದಿ ಹುಡುಗಿಯರನ್ನ ಚಂದ್ರನಿಗೆ ಮದುವೆ ಮಾಡಿಕೊಟ್ಟ. ಅವರೇ 27 ನಕ್ಷತ್ರಗಳು, ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ, 27 ನಕ್ಷತ್ರಗಳನ್ನು. ಹಾಗಾದ್ರೆ 27 ಇಲ್ಲಿ 23, 27 40 ಆಯ್ತಾ, 50 ಆಯ್ತಾ, ಅಲ್ಲಿ 50 ಆಯ್ತು. 27, 23 50 ಮಕ್ಕಳ ಆಯ್ತು. ಭೂತಾಂಗಿರ ಕೃಶಾಶ್ವೇಭ್ಯ 2 ಭೂತನಾಮಕನಾದ ಒಬ್ಬ ಋಷಿ, ಅಂಗಿರಸ್ಸು ಮತ್ತು ಕೃಶಾಶ್ವ, ಇವರಿಗೆ 3 ಜನರಿಗೆ 2 ಮಕ್ಕಳನ್ನು ಕೊಟ್ಟ. ಅಲ್ಲಿಗೆ 56 ಆಯ್ತಾ. ತಾರ್ಕ್ಷ್ಯ ಆಯ್ತಾ ಅಪರಹ. ತಾರ್ಕ್ಷ್ಯ ಅನ್ನತಕ್ಕಂಥ ಮುನಿಗೆ ಮತ್ತೆ ಉಳಿದ 4 ಮಂದಿಯನ್ನು, ಒಟ್ಟಿಗೆ 60 ಹುಡುಗಿಯರು ಮದುವೆ ಮಾಡಿ ಕೊಟ್ಟ. ಇವನು ಸಂತಾನ, ಇವರು ಪುಣ್ಯಕ್ಕೆ ನಾರದರು ಬರಲಿಲ್ಲ, ಏನು ಉಪದೇಶ ಮಾಡಲಿಲ್ಲ, ಅವರು ಮದುವೆ ಮಾಡಿಕೊಂಡು ಸಂತಾನ ಮಾಡಿದರು. ಸಂತಾನ ಬೆಳೆಯಿತು. ಹೇಗೆ ಬೆಳೆಯಿತು? ಆ ಎಲ್ಲ ಪ್ರತಿಯೊಬ್ಬರದ್ದು ಸಂತಾನದ ವಿವರ ನಾನು ಹೇಳೋಲ್ಲ, ಸಂಕ್ಷಿಪ್ತವಾಗಿ ಸಂತಾನದ ವಿವರ ಹೇಳಿಬಿಡ್ತೇನೆ. ಅಲ್ಲಿಗೆ 6 ಅಧ್ಯಾಯ ನಾವು ಮತ್ತೆ ನಾರಾಯಣವನ್ನು ಮುಂದಿನ ಬಾರಿ ಹಿಡಿಯಲಿಕ್ಕೆ. ಏನಾಯಿತು ಅಂದರೆ, ಆ ಮೊದಲು ಧರ್ಮದೇವತೆಗೆ 10 ಮಂದಿಯನ್ನು ಕೊಟ್ಟಿದ್ದಾನಲ್ಲ, ಅದರಲ್ಲಿ ಒಬ್ಬಳ ಹೆಸರು ವಿಶ್ವ ಅಂತ. ಅವರಿಂದ 10 ಜನ ವಿಶ್ವೇ ದೇವತೆಗಳು ಹುಟ್ಟಿದರು. ಗಣದೇವತೆಗಳ ಸೃಷ್ಟಿ ಆಯಿತು. ವಿಶ್ವೇ ದೇವತೆಗಳು 10 ಮಂದಿ, ವಸುಗಳು 8 ಮಂದಿ, ರುದ್ರರು 11 ಮಂದಿ, ಆಮೇಲೆ ಮರುತ್ತುಗಳು 49 ಮಂದಿ. ಇವು ಗಣದೇವತೆಗಳು. ಅದರಲ್ಲಿ ವಿಶ್ವೇ ದೇವತೆಗಳು ಆ ಧರ್ಮ ಪುತ್ರರವರು. ಭೂತ ಅಂತವಳು, ಅವರು ವಿಶ್ವ ಅಂತ ಅವಳ ಹೆಸರು. ಅವಳಿಂದ ಹುಟ್ಟಿದ ಮಕ್ಕಳು. ಅವರಿಗೆ ವಿಶ್ವೇ ದೇವತೆಗಳು ಕ್ರತು, ದಕ್ಷ, ಕಾಮ, ಕಾಲ, ವಸು, ಸವ, ಧುರಿ, ಲೋಚನ, ಪುರೂರವ, ಆರ್ದ್ರವ ಅಂತ ಇವು ಹೆಸರು. 10 ಮಂದಿ ವಿಶ್ವೇ ದೇವತೆಗಳು. ಅದು ಸಾಮಾನ್ಯ ಮಟ್ಟಿಗೆ ಈ ಉಳಿದವರ ಹೆಸರು ಗೊತ್ತಿಲ್ಲದೆ ಇದ್ದರೂ ವರ್ಷಕ್ಕೊಮ್ಮೆ ಶ್ರಾದ್ದ ಮಾಡುವವರಿಗೆ ಪುರೂರವಾರ್ದವರು ಗೊತ್ತು. ಪುರೋಹಿತರು ಹೇಳ್ತಾರೆ ಪುರೂರವಾರ್ದು ಸಂಜೆಭ್ಯ ವಿಶ್ವೇದೇವಿಭ್ಯ ಅಂತ ಬರುತ್ತೆ. ಅಲ್ಲಿ ಅದು ಶ್ರಾದ್ದ ಕರ್ಮದಲ್ಲಿ ಉಪಯೋಗ ಬೀಳತಕ್ಕಂಥ ದೇವತೆಗಳು ಪುರೂರವ ಆರ್ದರು. 10 ಮಂದಿ ವಿಶ್ವೇ ದೇವತೆಗಳು. ಬೇರೆ ಬೇರೆ ನಾಂದಿ ಶ್ರಾದ್ದಗಳಲ್ಲಿ, ಬೇರೆ ಬೇರೆ ಶ್ರಾದ್ದಗಳಲ್ಲಿ ಇವರು 10 ಜನರು ಉಪಯೋಗ ಬೀಳ್ತಾರೆ. 10 ಮಂದಿ ವಿಶ್ವೇ ದೇವತೆಗಳ ಸೃಷ್ಟಿ ಆಯಿತು.
ಆಮೇಲೆ ಇನ್ನೊಬ್ಬಳು ಧರ್ಮದೇವತೆಯ ಪತ್ನಿ ವಸು ಅಂತ, ಅವಳಲ್ಲಿ ಅಷ್ಟವಸುಗಳು ಸೃಷ್ಟಿಯಾದರು. ದ್ರೋಣ ಪ್ರಾಣ ಧ್ರುವ ಅರ್ಕ ಅಗ್ನಿ ದೋಷ ವಸ್ತು ವಿಭಾವಸು ಅಂತ. ಈ 8 ಮಂದಿ ಅಷ್ಟವಸುಗಳು, ಅದರಲ್ಲಿ ಅಗ್ನಿ ಒಬ್ಬ. ಆ ದ್ರೋಣ ಅನ್ನೋರಿದ್ದಾನಲ್ಲ, ಅವನೇ ಮುಂದೆ ನಂದಗೋಪನಾಗಿ ಹುಟ್ಟಿದ, ಕೃಷ್ಣನ ಸಾಕು ತಂದೆಯಾಗಿ. ವಸ್ತು ಇದ್ದಾನಲ್ಲ, ಅವನೇ ಮುಂದೆ ಭೀಷ್ಮಾಚಾರ್ಯರಾಗಿ ಹುಟ್ಟಿದ್ದು. ಹೀಗೆ ಅವರ ಮುಂದಿನ ಅವತಾರಗಳೆಲ್ಲ ಇರ್ತಾರೆ. ದ್ರೋಣ ಪ್ರಾಣ ಧ್ರುವ ಅರ್ಕ ಅಗ್ನಿ ದೋಷ ವಸ್ತು ವಿಭಾವಸು, ಅಷ್ಟವಸುಗಳ ಸೃಷ್ಟಿ ಆಯಿತು. ಆಮೇಲೆ ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಏಕೋನ ಪಂಚಾಶದ ಮರುತ್ತುಗಳು, ಇಷ್ಟೊಂದು ಗಣದೇವತೆಗಳು. ಏಕಾದಶದಲ್ಲಿ ಭೂತ ಅನ್ನುವಂಥ ಒಬ್ಬ ಋಷಿಗೆ ವಿವಾಹ ಮಾಡಿಕೊಟ್ಟಂಥ ಅವನ ಪತ್ನಿಯಲ್ಲಿ ಏಕಾದಶ ರುದ್ರರು ಹುಟ್ಟಿದ್ರಂತೆ. ಅವರು ಯಾರು ಏಕಾದಶ ರುದ್ರರು? ರೈವತೋಜೋ ಭವೋ ಭೀಮಃ ವಾಮ ಉಗ್ರೋ ವೃಷಾಕಪಿ ಅಜೈಕಪಾತ ಅಹಿರ್ಬುದ್ಧನಿ ವಿರೂಪಾಕ್ಷ ಮಹಾನೀತಿ ಅಂತ. ಇವು 10 ಮಹಾನ್ ಅಂದರೆ ಮಹಾದೇವ, 11ನೇ ಮುಖ್ಯ ರುದ್ರ ಮಹಾದೇವ. ಅವರಲ್ಲದೆ 10 ಮಂದಿ: ಅಜೈಕಪಾತ ಅಹಿರ್ಬುದ್ಧನಿ ವಿರೂಪಾಕ್ಷ ವಾಮದೇವ ಉಗ್ರ ವೃಷಾಕಪಿ ಅರೈವತ ಓಜಸ್ಸು, ಇದೆಲ್ಲ ಹೆಸರು. 10 ಉಪರುದ್ರರು ಮತ್ತು ಮಹಾದೇವ ನಾಮಕನಾಗಿರತಕ್ಕಂಥ ಮುಖ್ಯ ರುದ್ರ. 11 ಮಂದಿ ರುದ್ರರ ಸೃಷ್ಟಿ ಆಯಿತು ಭೂತನಿಂದ. ಆಮೇಲೆ ಉಳಿದವರದ್ದು ಬಿಟ್ಟು ಬಿಡಿ, ತುಂಬ ಪ್ರತಿಯೊಬ್ಬರದ್ದು ಸಂತಾನ ಇದೆ, ನಾನು ವಿವರ ಬೇಡ, ನಾನು ಮುಖ್ಯವಾದನ್ನಷ್ಟೇ ಹೇಳ್ತೇನೆ. ತಾರ್ಕ್ಷ್ಯನಿಗೆ 4 ಜನ ಕೊಟ್ಟಿದ್ದು, 4 ಜನ ಹುಡುಗಿಯರು ಉಳಿದಿದ್ರು. ಅದು ತಾರ್ಕ್ಷ್ಯ ಋಷಿಗೆ ಮದುವೆ ಆಗಿದೆ, ತಾರ್ಕ್ಷ್ಯ ನಾಮಕ ಋಷಿಗೆ. ಆ 4 ಜನ ಅವರ ಹೆಸರು ಏನಂದ್ರೆ ವಿನತಾ ತಾರ್ಕ್ಷ್ಯಸ್ಯ ವಿನತಾ ಕದ್ರೂಹು ಪತಂಗಿ ಯಾಮಿನಿ ಇತಿ ಅಂತ. ಅವರ ಹೆಸರು ವಿನತಾ, ಕದ್ರು, ಪತಂಗಿ ಮತ್ತು ಯಾಮಿನಿ ಅಂತ. ಪತಂಗ್ಯ ಸೂತ ಪತಗಾನ್, ಯಾಮಿನಿ ಶಲಭಾನಪಿ. ಈಗ ಒಂದು ಸೃಷ್ಟಿ ವಿಸ್ತಾರ ಆಗಬೇಕಲ್ಲ, ದೇವತೆಗಳೆಲ್ಲ ಆದರು. ಈ ತಾರ್ಕ್ಷ್ಯನ ಹೆಂಡತಿ ಪತಂಗಿ ಇದ್ದಾಳಲ್ಲ, ಪತಂಗಿ, ಅವಳು ಹಕ್ಕಿಗಳನ್ನು ಹೆತ್ತಲಂತೆ. ಎಂತಂದು ಮತ್ತೆ ನೋಡುವ, ಅದೇನು ಹಕ್ಕಿಗಳನ್ನು ಹೆರುವುದು ಅಂದರೆ ಏನು ಅಂತ. ಹಕ್ಕಿಗಳನ್ನು ಹೆತ್ತಲು ಅಂದರೆ ಚಿಕ್ಕ ಪುಟ್ಟ ಹಕ್ಕಿಗಳು, ಗುಬ್ಬಿಯಿಂದ ಹಿಡಿದು ಪಾರಿವಾಳದಂಥ ಗಾತ್ರದ ಹಕ್ಕಿಗಳನ್ನೆಲ್ಲ ಪತಂಗಿ ಹೆತ್ತಲು. ಅದಕ್ಕಿಂತಲೂ ಚಿಕ್ಕವಿದ್ದಾವಲ್ಲ, ಚಿಟ್ಟೆ ಮಿಡತೆ ಇವೆಲ್ಲ, ಅವನ್ನು ಯಾಮಿನಿ ಹೆತ್ತಲು. ಯಾಮಿನಿ ಶಲಭ ಅನ್ನಥ. ಇನ್ನು ದೊಡ್ಡ ಪಕ್ಷಿಗಳ ಸೃಷ್ಟಿ ಆಗಲಿಲ್ಲ, ಮಿಡತೆ ಸೃಷ್ಟಿ ಆಯಿತು, ಪಕ್ಷಿಗಳಾಯಿತು. ಆಮೇಲೆ ವಿನತ ಅಸೂತ ಗರುಡಂ, ವಿನತೆ ಇದ್ದಾಳಲ್ಲ, ಅವಳು ದೊಡ್ಡ ಪಕ್ಷಿ, ಗರುಡನನ್ನು ಹೆತ್ತಲು ಮತ್ತು ಸೂರ್ಯನ ಸಾರಥಿ ಆಗಿರತಕ್ಕಂಥ ಅರುಣನನ್ನು ವಿನತ ಹೆತ್ತಲು. ಕದ್ರೂಹು ನಾಗಾಂಶ ಸರ್ವಶಃ, ಕದ್ರು ಅಂತ ಮತ್ತೊಬ್ಬಳು, ಅವಳು ನಾಗಗಳನ್ನು ಹೆತ್ತಳು. ನಾಗ ಮತ್ತು ಸರ್ಪ, ಇದಕ್ಕೆ ಏನು ವ್ಯತ್ಯಾಸ? ಈ ಹಾವನ್ನು ಹೆರುವುದಂದ್ರೆ ಏನು ಅಂತ ಮತ್ತೆ ನೋಡೋಣ, ನಾನಿನ್ನೂ ಅದನ್ನ ವಿಷಯ ಹೇಳಲಿಲ್ಲ. ಆದರೆ ನಾಗ ಮತ್ತು ಸರ್ಪ ಅನ್ನೋ ವ್ಯತ್ಯಾಸ ಏನು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಯಾಕೆಂದರೆ ಗೀತೆಯಲ್ಲೂ ಇದೆ, ಅನಂತಶ್ಚಾಸ್ಮಿ ನಾಗಾನಂ ಸರ್ಪಾಣಮಸ್ಮಿ. ಸರ್ಪಗಳಲ್ಲಿ ನಾನು ವಾಸುಕಿ, ನಾಗಗಳಲ್ಲಿ ನಾನು ಅನಂತ ಅಂತ. ನಾಗ ಮತ್ತು ಸರ್ಪಗಳಿಗೆ ವ್ಯತ್ಯಾಸ ಏನು ಅಂತ ಸಂಸ್ಕೃತದ ವಿದ್ವಾಂಸರಲ್ಲೇ ಒಂದು ದೊಡ್ಡ ಗೊಂದಲ ಇದೆ. ಸಂಸ್ಕೃತದಲ್ಲಿ ಒಂದು ಪ್ರಸಿದ್ಧವಾದಂಥ ಕೋಶ ಇದೆ, ಧನಂಜಯ ಕೋಶ ಅಂತ. ಅದನ್ನು ಬರೆದವ ಬಹಳ ದೊಡ್ಡ ವಿದ್ವಾಂಸ, ಯಾದವ ಪ್ರಕಾಶ ಅಂತವನ ಹೆಸರು. ಯಾದವ ಪ್ರಕಾಶ ಅಂತನವನು ರಾಮಾನುಜಾಚಾರ್ಯರಿಗೆ ಗುರುವಾಗಿದ್ದವ. ಆತ ಒಂದು ಕೋಶ ಬರೆದ. ಆ ಕೋಶದಲ್ಲಿ ನಾಗ ಮತ್ತು ಸರ್ಪ ಅಂತಂದ್ರೆ ಏನು ಅನ್ನೋದಕ್ಕೆ ಹೇಳುವಾಗ, ನಾಗ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಹೆಡೆ ಇರುವಂತಹ ಹಾವಿಗೆ ನಾಗ ಅಂತ ಹೆಸರು ಅಂತ ಬರೆದ. ಅವನ ಹತ್ರ ಪಾಠ ಕೇಳಿದವರು ರಾಮಾನುಜಾಚಾರ್ಯರು. ಹಾಗಾಗಿ ಅವರು ಗೀತಾ ಭಾಷೆಯಲ್ಲಿ ಅನಂತಶ್ಚಾಸ್ಮಿ ನಾಗ ಅನ್ನುವಾಗ ಯಾವುದಕ್ಕೆ ಹೆಚ್ಚು ಹೆಡೆ ಇದೆಯೋ ಅದು ನಾಗ ಅಂತ ಅರ್ಥ ಬರೆದ್ಬಿಟ್ರು. ವಸ್ತುತಃ ಇದೊಂದು ದೊಡ್ಡ ಭ್ರಮೆ. ಹೆಚ್ಚು ಹೆಡೆ ಇರುವುದು ನಾಗ ಅಲ್ಲ. ನಾಗ ಅಂದ್ರೆ ಹೆಡೆ ಇರುವುದು, ಸರ್ಪ ಅಂದ್ರೆ ಹೆಡೆ ಇಲ್ಲದಿರುವುದು ಅಷ್ಟೇ. ಹೆಡೆ ಇರುವುದು ಒಂದಿರಲಿ, ಎರಡಿರಲಿ, ಮೂರಿರಲಿ, ನೂರಿರಲಿ. ನಮಗೆ ಒಂದು ಹೆಡೆದ್ದು ಮಾತ್ರ ಕಾಣಲಿ ಸಿಗೋದು, ಅದಕ್ಕಿಂತ ಹೆಚ್ಚು ಸಿಗೋಲ್ಲ. ನಿಮಗೆ ಒಂದು ಪ್ರಸಂಗ ಹೇಳಬೇಕು ನಾನು ಸಂಬಲ್ಲಿ. ನಮಗೆ ಕಾಸರಗೋಡಿನ ಹತ್ರ ಒಂದು ಗುಹೆ ಇದೆ, ಅದು ನೆಲ್ಲಿತಟ್ಟು ಅಂತ. ಆ ಗುಹೆಯ ಒಳಗೆ ಹೋದರೆ ಅದರ ಹತ್ತಿರ ಒಂದು ಗೋಪಾಲಕೃಷ್ಣ ದೇವಸ್ಥಾನ ಇದೆ. ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಗುಹೆ ಇದೆ. ಆ ಗುಹೆಯ ಒಳಗೆ ನೀವು ಸುಮಾರು ಒಳಗೆ ನುಸುಳಿಕೊಂಡು ಹೋಗಬೇಕು, ಇಷ್ಟೇ ಬಾಯಿ ಇರೋದು ಒಳಗೆ ಹೋಗ್ಲಿಕ್ಕೆ. ಆ ಗುಹೆಯ ಒಳಗೆ ಹೋದರೆ ಸುಮಾರು ಗುಹೆಯ ಒಳಗೆ ನೀವು ಸುಮಾರು 1 ಫರ್ಲಾಂಗ್ ಹೋಗಬೇಕು. ಕತ್ತಲೆ ಅಂದರೆ ಕತ್ತಲೆ, ಮಧ್ಯದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು. ಆ ಬಂಡೆಗಳ ಮಧ್ಯದಲ್ಲಿ ನುಸುಳಿಕೊಂಡು ಹೋಗಬೇಕು. ಅಲ್ಲಿ ಹೋದರೆ ಸುಮಾರು 1 ಫರ್ಲಾಂಗ್ ದೂರ ಹೋದರೆ ಒಂದು ಸಣ್ಣ ಪ್ಯಾಸೇಜ್ ಸಿಗುತ್ತೆ, ಓಣಿ.
ಅಲ್ಲಿ ತನಕ ದೊಡ್ಡ ಗುಹೆ. ಸಾಮಾನ್ಯ ಒಂದು ಆನೆ ಮೇಲೆ ಒಂದು ಆನೆ ನಿಂತರೆ ಈ 3-4 ಆನೆಗಳು ನಿಲ್ಲುವಷ್ಟು ಎತ್ತರ ಒಳಗೆ ಹೋದರೆ, ಆನೆಯ ಗಾತ್ರದ ಬಂಡೆಗಳು, ಅದರ ಮಧ್ಯದಲ್ಲಿ ನುಸುಳಿಕೊಂಡು ಹೋದರೆ ಒಂದು ಪ್ಯಾಸೇಜ್ ಸಿಗುತ್ತೆ. ಆ ಪ್ಯಾಸೇಜ್ನಲ್ಲಿ ಸ್ವಲ್ಪ ದೂರ ಹೋದಾಗ ಸುಮಾರು 6 ಅಡಿ ಎತ್ತರದಿಂದ ಒಂದು ಇಷ್ಟು ತೋಟದಲ್ಲಿ ಶವರ್ ಬಾತ್, ನೀರು ಬೀಳುತ್ತೆ. ಅದ್ರ ಸ್ನಾನ ಮಾಡೋದು. ಅದು ಸ್ನಾನ ಮಾಡೋದಕ್ಕೋಸ್ಕರ ನಾನು ಹೋಗಿದ್ದೆ. ಅದು ವಿಷಯ ಏನು ಅಂದರೆ, ಅದು ವರ್ಷಕ್ಕೊಮ್ಮೆ ಮಾತ್ರ ಅಲ್ಲಿ ಹೋಗುವ ಕ್ರಮ. ಅದು ಹೋಗೋ ಮುಂಚೆ ಆ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರೂ ಒಟ್ಟಿಗೆ ಗುಂಪಾಗಿ ಗೋವಿಂದ ನಾಮ ಸ್ಮರಣೆ ಮಾಡಿಕೊಂಡು ಧೈರ್ಯಕ್ಕೋಸ್ಕರ ಇದೆಲ್ಲ ಹೋಗೋದು. ಅದು ಏನಾಯಿತು, ಅಲ್ಲಿ ಒಂದು ಕಥೆ ಹುಟ್ಟಿತು. ಆ ದಿವಸ ಮಾತ್ರ ಹೋಗಬೇಕು, ಬೇರೆ ದಿವಸ, ಅದು ವರ್ಷಕ್ಕೊಂದು ಸರ್ತಿ ಎಲ್ಲರೂ ಒಟ್ಟಿಗೆ ಗುಂಪಾಗಿ ಹೋಗ್ತಾರೆ, ಅಲ್ಲಿ ದೇವರಿಗೆ ಪೂಜೆ ಮಾಡಿ. ಆ ದಿವಸ ಮಾತ್ರ ಹೋಗಬೇಕು, ಬೇರೆ ದಿವಸ ಹೋಗಬಾರದು, ಬೇರೆ ದಿವಸ ಹೋಗಬಾರದು. ಆಮೇಲೆ ಅಲ್ಲಿ ಕೆಲವರು ಹೋಗುವುದೇ ಇಲ್ಲ ಒಳಗೆ. ಯಾಕೆ ಅಂತ ಕೇಳಿದೆ. ಅದು ನಮ್ಮ ಹಿರಿಯರು ಹೋಗಿದ್ದಾಗ ಅದರೊಳಗೆ 5 ಹೆಡೆ ಹಾವು ಕಂಡ್ರು, ಆಮೇಲೆ ನಮ್ಮ ಯಾರೂ ಹೋಗೋ ಕಟ್ಲೇ ಇಲ್ಲ. ಹೌದಾ? ಅದು ನಿಮಗೂ ಕಾಣಬಹುದಲ್ಲ, ಅವರು ಕಂಡ್ರ ನಂತರ ನೀವು ಯಾಕೆ ಸುಮ್ಮನೆ ಕೂತು, ನೀವು ಒಂದು ಹೊಸ 5 ಹೆಡೆ ಹಾವು, ಒಂದು ಹೊಸ ಸಂಶೋಧನೆ ಆಗ್ತಿತ್ತಲ್ವ. ನೀವು ನೋಡು, ನಾನು ಅದು ಆ ದಿವಸ ಮಾತ್ರ ಹೋಗಬೇಕು ಮತ್ತು ಗುಂಪಾಗಿ ಹೋಗಬೇಕು, ಒಬ್ಬೊಬ್ಬರೇ ಹೋಗೋ ಹಾಗಿಲ್ಲ. ಅದರೊಳಗೆ 5 ಹೆಡೆ, ಯಾಕಂದ್ರೆ ಕತ್ತಲೆ ಅಂದರೆ ಕತ್ತಲೆ, ದೊಡ್ಡ ದೊಡ್ಡ ಬಂಡೆಗಳ ಮಧ್ಯೆ ಏನೂ ಇರಬಹುದು. ನೀವು ಹೋಗೋ ಮುಂಚೆ ಈಗ ಹೆದರಿಸ್ಬಿಟ್ರೆ ಯಾರ ಹೋದಾರ? ನಾನೊಬ್ಬ ಹುಚ್ಚ ಹೋದೆ. ಆದರೂ ನಾಳೆ 5 ಹೆಡೆ ಹಾವು ಇದ್ದರೆ ನಾನು ಖಂಡಿತ ಹೋಗ್ತೇನೆ. ಯಾಕೆಂದರೆ 2 ಸಂಗತಿ. ಒಂದು, 5 ಹೆಡೆಯ ಹಾವು ಎಲ್ಲಾರು ನೋಡ್ಲಿಕ್ಕೆ ಸಿಕ್ಕಿದರೆ ಜಗತ್ತಿಗೆ ಒಂದು ಹೊಸ ಸಂಗತಿ ಹೇಳಿದಾಗಾಯ್ತು, ನಾನು ನೋಡಿದ್ದೇನೆ 5 ಹೆಡೆಯ ಹಾವು. ಇಲ್ಲ, ಹಾವು ಕಚ್ಚಿ ಸತ್ತರೆ ಯಾವಾರೋ ಒಂದು ದಿವಸ ಆಯೋದಲ್ಲ, ಮುಗಿದೋಯ್ತು, ರಗಳೇ ಇಲ್ಲ. ಅದು ಏನೋ ಒಂದು ಅಚೀವ್ಮೆಂಟ್ ಆಗಬೇಕು, ನಾನು ಹೋಗ್ತೇನೆ ಅಂತ. ಅದು ಆ ದಿವಸ ಅಲ್ಲ, ಆ ದೇವಸ್ಥಾನ ಪ್ರಾರ್ಥನೆ ಮಾಡಿಲ್ಲ, ಆ ದಿವಸ ಎಲ್ಲ ಒಟ್ಟಿಗೆ ಹೋಗ್ಬೇಕು, ಏನಿಲ್ಲ. ನಾವೊಂದು 3-4 ಜನ ಹೋಗಿದ್ದೆವು, ಒಳಗೆ ಹೋಯ್ತು. ನಮ್ಮ ದುರ್ದೈವದಿಂದ ಒಂದು ಹಾವು ಕಾಣಿಸ್ಲಿಲ್ಲ. ನಾವು ಸಂತೋಷವಾಗಿ ಆ ತುದಿವರೆಗೆ ಹೋಗಿ ಅಲ್ಲಿಂದ ಆ ಪ್ಯಾಸೇಜ್ನಲ್ಲಿ ಹೋಗಿ ಶವರ್ ಬಾತ್ನಲ್ಲಿ ಆನಂದವಾಗಿ ಸ್ನಾನ ಮಾಡಿಕೊಂಡು ಬಂದೆವು. ಒಂದು ಟಾರ್ಚ್ ಇತ್ತು, ಯಾಕಂದ್ರೆ ಒಳಗೆ ಹೋಗ್ಲಿಕ್ಕೆ ಕಾಣುವುದಿಲ್ಲ, ಎಲ್ಲಿ ಹೋಗ್ಬೇಕು, ಬಂಡೆಗೆ ತಲೆ ಚಿಚ್ಚಿಕೊಳ್ಳೋ ಪ್ರಸಂಗ. ಅದಕ್ಕಿಂತ ಹಾವುಗಳಿರುವ ಜಾಗ ಇದೆ, ಇನ್ನೊಂದು ನೆಲ್ಲಿ ತಟ್ಟು ಅಂತಿದೆ, ಅದು ಬಜ್ಪೆಯಲ್ಲಿದೆ. ಬಜ್ಪೆಯಲ್ಲಿ ಒಂದು ದೇವಸ್ಥಾನ ಇದೆ, ದೇವಸ್ಥಾನದ ಹತ್ರ ಒಂದು ಗುಹೆ ಇದೆ, ಅದರೊಳಗೆ ಕೂಡ ಒಂದು ನೆಲ್ಲಿ ತೀರ್ಥ ಅಂತಿದೆ. ಆ ಊರಿಗೆ ನೆಲ್ಲಿ ತೀರ್ಥ ಅಂತ ಹೆಸರು. ಆ ನೆಲ್ಲಿ ತೀರ್ಥ ಹಾಗೆ, ಅದು ನೀವು ಒಳಗೆ ನುಸುಳಿಕೊಂಡು ಹೋಗಬೇಕು. ಸುಮಾರು ದೂರ ಹೋದ ಮೇಲೆ ಒಂದು ಪಾಂಡ್ ಇದೆ, ಆ ಪಾಂಡಿಗೆ ಮೇಲಿನಿಂದ ನೆಲ್ಲಿಯ ಗಾತ್ರದ ನೀರು ಹನಿ ಬೀಳ್ತಾ ಇರುತ್ತೆ. ಅದೊಂದು ಟ್ರಾನ್ಸ್ಪೆರೆಂಟ್ ಪಾಂಡ್, ಆ ಪಾಂಡ್ನಲ್ಲಿ ಸ್ನಾನ ಮಾಡಬಹುದು. ಅದರ ಆಚೆಗೆ ಹೋದರೆ ಒಂದು ಜಗಲಿ ಇದೆ, ಅದರ ಆಚೆಗೆ ಒಂದು ಸಣ್ಣ ಕಿಟಕಿ ಇದೆ, ಅದರ ಆಚೆಗೆ ಒಂದು ಶಿವಲಿಂಗ ಇದೆ. ಅದೆಲ್ಲ ಮುಂದೆ ಯಾಕೋ ಯಾರು ಮಾಡಿದರೂ ಗೊತ್ತಿಲ್ಲ. ಈ ಪಾಂಡ್ನಲ್ಲಿ ನೀವು ಪಾಂಡಿನ ಹತ್ರ ಹೋಗಬೇಕಾಗಿದ್ದರೆ ನುಸುಳಿಕೊಂಡು ಹೋಗ್ಬೇಕಾದ್ರೆ ತೆವಳಿಕೊಂಡು ಹೋಗಬೇಕು. ಆವಾಗ ನಿಮ್ಮ ಜೊತೆಗೆ ಹಾವುಗಳು ತಡ್ಕೊಂಡು ಬರ್ತಿರ್ತಾರೆ ಪಕ್ಕದಲ್ಲೇ. ಅದೇ ನಾನು ಕಥೆ ಕೇಳಿದ್ದನ್ನು ಹೇಳುವುದಲ್ಲ, ನಾನು ಹೋಗಿದ್ದೆ, ನನ್ನ ಪಕ್ಕದಲ್ಲಿ ಹಾವುಗಳು ಬರ್ತಿದ್ದವು. ಆ ಪ್ರಸಂಗದಲ್ಲಿ ನಿಮಗೆ ಭಯ ಆಗೋದಿಲ್ಲ, ಯಾಕಂದ್ರೆ ನೀವು ಓಡಿದರೆ ಬಂದು ಕಚ್ಚುತ್ತೇವೆ, ನೀವು ಸುಮ್ಮನೆ ಹೋದರೆ ನಿಮ್ಮೊಟ್ಟಿಗೆ ಬರ್ತಾ ಇರ್ತವೆ. ಅದನ್ನ ಓಡೋ ಪ್ರಶ್ನೆ ಇಲ್ಲ, ಗಾಬರಿಯಾಗಿ ಹೋ ಅಂತ ಕೂಗಿ ಬಿಟ್ರೆ ಅವು ಹೆದರಿ ಬಿಡ್ತಾವೆ, ಕಚ್ಚಿ ಬಿಡ್ತಾವೆ ಅಷ್ಟೇ. ಅದರಿಂದ ಅಂಥ ಸಂದರ್ಭದಲ್ಲಿ ಗಾಬರಿ ಆಗೋ ಪ್ರಶ್ನೆಯೇ ಇಲ್ಲ. ಇಟ್ಸ್ ಎನ್ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್. ಯಾಕೆ ಇದನ್ನೆಲ್ಲ ಹೇಳಿದೆ ಅಂತಂದರೆ, ಅದನ್ನು ಒಳಗೆ ಹೋಗಿ ನೋಡ್ತಕ್ಕಂಥ ಅಂತರಂಗದ ಸಮೀಕ್ಷೆ. ಅಲ್ಲಿ 5 ಹೆಡೆ ಹಾವು ಅಂತ ಅನ್ನೋದಕ್ಕೋಸ್ಕರ ಇಷ್ಟು ಬಂತು. ಅದರ 5 ಹೆಡೆ ಹಾವು ಅಲ್ಲಿ ಇತ್ತು, ನಮ್ಮ ಹಿರಿಯರು ನೋಡಿದ್ರು, ಅದರ ಮೇಲೆ ನಾವು ಹೋಗೋದು ಬಿಟ್ಟಿದ್ದೇವೆ ಅಂತ. ಇದೇನು ಅಂದರೆ, ಅವರು ಹೀಗೆ ಒಂದು ಕಥೆ ಹೇಳಿ ಬಂದವರಿಗೆ ಹೆದರ್ಲಿಕ್ಕೆ ಹೇಳಿ ಅವರೇ ಹೆದರಿ ಹೋಗೋದು ಬಿಟ್ಟುಬಿಟ್ಟಿದ್ದಾರೆ. ಬಂದವರು ಹೋಗ್ತಾರೆ, ಅವರೇ ಹೋಗೋದು ಬಿಟ್ಟುಬಿಟ್ಟಿದ್ದಾರೆ. ಇದು ವಿಚಿತ್ರ. ಸರಿ, ಹೀಗೆ ನಿಜವಾಗಿ ಆದರೆ ನಾಗ ಅಂದರೆ ಅನೇಕ ಹೆಡೆಗಳಿರುವ ಹಾವು ಅಂತ. ಇದನ್ನು ಬರೆದವ ಸಂಸ್ಕೃತದ ಬಹುದೊಡ್ಡ ವಿದ್ವಾಂಸ, ಒಂದು ಫಿಲಾಸಫಿಯ ಬ್ರಾಂಚನ್ನು ಪ್ರಪಂಚಕ್ಕೆ ಕೊಟ್ಟವರ ವಿದ್ಯಾಗುರು, ಬಹಳ ದೊಡ್ಡ ಪ್ರಸಿದ್ಧವಾದ ಕೋಶ. ಅದು ಒಂದು ಕಾಲದಲ್ಲಿ ಅಮರಕೋಶಕ್ಕಿಂತ ಹೆಚ್ಚು ಪ್ರಸಿದ್ಧವಾದ, ಯಾಕೆಂದರೆ ಅಮರಕೋಶಕ್ಕಿಂತ ಹೆಚ್ಚು ಶಬ್ದಗಳು ಒಳಗೊಂಡಿದೆ ಮತ್ತು ಹೆಚ್ಚು ವ್ಯಾಪಕವಾದ ಕೋಶ ಅದು. ಅವರು ಬರೆದಾರ್ಥ ಹೇಳಿ. ನಾನು ಯಾವಾಗಲೂ ಹೇಳ್ತಿದ್ದೆ, ಯಾವಾಗಲೂ ನಮ್ಮ ಹುಡುಗರ ಹತ್ರ ಹೇಳ್ತೇನೆ, ನಾನು ಪಾಠಕ್ಕೆ ಬಂದಾಗ, ಯಾವ ಕೋಶವನ್ನು ನಂಬಬೇಡಿ, ಕೋಶಕಾರರು ಸರ್ವಜ್ಞರಲ್ಲ, ಅವರೂ ತಪ್ಪು ಮಾಡ್ತಾರೆ. ಡಿಕ್ಷನರಿ, ಕನ್ನಡ ಡಿಕ್ಷನರಿ ತಪ್ಪಿಲ್ಲ. ಮೈಸೂರಿನಲ್ಲಿ ಕನ್ನಡ ಡಿಕ್ಷನರಿ ಪ್ರಿಂಟ್ ಆಗಿದೆ. ಆ ಕನ್ನಡ ಡಿಕ್ಷನರಿಯಲ್ಲಿ ನೇವಳ ಅಂತ ಒಂದು ಶಬ್ದಕ್ಕೆ ಅರ್ಥ ಬರೆದಿದ್ದಾರೆ. ಇದು ಕುತ್ತಿಗೆಯಲ್ಲಿ ಧರಿಸುವ ಒಂದು ಆಯುಧ ಅಂತ. ನೇವಳ ಅಂದರೆ ಸೊಂಟಕ್ಕೆ ಧರಿಸುವ, ಅದು ಉಳಿದಾರ ನೇವಳ ಅಂದರೆ. ಅವರು ವಿದ್ವಾಂಸರ ಸಮುದಾಯ ಸಂಶೋಧನೆ ಮಾಡಿ ಪ್ರಿಂಟ್ ಆಗಿರತಕ್ಕಂಥ ಕೋಶದಲ್ಲಿ ಇರುವ ಅರ್ಥ ಪ್ರಿಂಟ್ ಆಗಿದೆ. ಈಗಲೂ ಅದು ಮಾರಾಟಕ್ಕೆ ಸಿಗುತ್ತೆ. ನೇವಳ ಅಂದರೆ ಕುತ್ತಿಗೆಯಲ್ಲಿ ಧರಿಸುವ ಒಂದು ಆಯುಧ ಅಂತ.
ಕೋಶದಲ್ಲಿ ಉಂಟು ಅಂದ ಕೂಡಲೇ ಅಥೆಂಟಿಕ್ ಆಗೋದಿಲ್ಲ. ಸಂಸ್ಕೃತ ಕೋಶವೂ ಅಷ್ಟೇ. ಸಂಸ್ಕೃತ ಕೋಶದಲ್ಲೂ ಕೋಶ ಬರೆದವರು ತಪ್ಪು ಮಾಡಿದ್ದಾರೆ. ನಮ್ಮಲ್ಲಿ ಏನು ಅಂದರೆ ಅದು ಕೋಶದಲ್ಲಿದೆ ಆಗೋಯ್ತು, ಅಮರಕೋಶದಲ್ಲಿದೆ ಮುಗಿದೋಯ್ತು. ಏನು ಮುಗಿಯೋದು? ಅಮರಕೋಶಕಾರ ತಪ್ಪು ಮಾಡಬಾರ್ದು? ಅಮರಕೋಶಕಾರನೂ ಜಾರಿದ್ದಾನೆ, ಎಲ್ಲರೂ ಜಾರಿದ್ದಾರೆ. ಆದ್ದರಿಂದ ನಾವು ಪ್ರತಿಯೊಂದನ್ನು ಎಲ್ಲಿ ಯಾರು ಜಾರಿದ್ದಾರೆ ಅನ್ನೋದನ್ನು ಗಮನಿಸಿಕೊಂಡು ಹೋಗಬೇಕು ಹೊರತು ನಾವು ಅವರೊಟ್ಟಿಗೆ ಜಾರ್ತಾ ಇರೋದಲ್ಲ. ಬಹಳ ಜನ ಇವತ್ತು ಸಂಸ್ಕೃತ ವಿದ್ವಾಂಸರು ಏನು ಅಂದರೆ ಅವರು ಜಾರದಲ್ಲಿ ಇವರು ಜಾರೋದೆ, ಯಾಕೆಂದ್ರೆ ಅವರಿಗೆ ಅದು ಅಥೆಂಟಿಕ್, ಬೇರೆ ಯೋಚನೆ ಮಾಡೋಲ್ಲ. ಅಮರಕೋಶಗಳಲ್ಲಿ ತಪ್ಪಿದೆ. ವ್ಯಾಕರಣದವರು ತಪ್ಪು ಶಬ್ದಗಳನ್ನು ಸೃಷ್ಟಿ ಮಾಡಿದ್ದಾರೆ. ವ್ಯಾಕರಣ ಸರಿಯಾದ ಶಬ್ದಗಳನ್ನು ಕೊಡ್ಲಿಕ್ಕೋಸ್ಕರ ನಿರ್ಮಾಣ ಆದದ್ದು, ಅವರೇ ಕೆಲವು ಅಪಶಬ್ದಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಯಾವುದನ್ನು 100ಕ್ಕೆ 100ರಷ್ಟು ನಂಬಿಕೊಂಡು ಪರಾವಲಂಬಿಯಾದ ಜೀವಿಗಳಾಗಬಾರ್ದು. ನಾವು ಸ್ವಲ್ಪ ಸ್ವತಂತ್ರ ಚಿಂತಕರಾಗಬೇಕು. ಇದು ನಮ್ಮಲ್ಲಿ ಸಂಸ್ಕೃತ ಪಂಡಿತರಲ್ಲಿ ಈ ಪರಾವಲಂಬನೆಯಿಂದಾಗಿ ಇವತ್ತು ಬಹಳ ದೊಡ್ಡ ದುರಂತ ಆಗಿರೋದು. ಅದು ಒಳ್ಳೆಯ ಪಾಂಡಿತ್ಯವೇ ಹೊರಗೆ ಬರ್ತಾ ಇಲ್ಲ, ಆ ಕ್ರಿಯೇಟಿವಿಟಿ ಇಲ್ಲದೆ ಹೋಗಿದೆ. ಸರಿ, ಯಾಕೆ ಬಂತು ಅಂದರೆ ನಾಗ ಅನಂತ ಸೃಷ್ಟಿಯಲ್ಲಿ. ನಾಗ ಅಂದರೆ 5 ಅಥವಾ ಹೆಚ್ಚು ಹೆಡೆ ಅಲ್ಲ. ನಾಗ ಅಂದರೆ ನಾಗಾನ್ ಕದ್ರೂಹು ನಾಗಾನ್, ಹೆಡೆ ಇರುವ ಹಾವು. ನಮ್ಮಲ್ಲಿ ಹೇಳ್ತಾರೆ ನೋಡಿ, ಅದನ್ನ ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಅದನ್ನು ನಾಗರ ಹಾವು ಅಂತಾರೆ. ನಾಗ ಅಂದ್ರೆ ಹೆಡೆ ಇರುವ ಹಾವಿಗೆ ನಾಗರ ಹಾವು. ಅದನ್ನು ಕನ್ನಡಿಗರಿಗೆ ಅರ್ಥ ಆಗತ್ತೆ. ನಾಗ ಅಂದರೆ ಹೆಡೆ ಇರುವ ಹಾವು ಅಷ್ಟೇ. ಸರ್ಪ ಅಂದರೆ ಸರೀಸೃಪ, ಯಾವುದೂ ಆಗಬಹುದು, ಹೆಡೆ ಇರಬೇಕಾಗಿಲ್ಲ, ವಿಷ ಇರಬೇಕಾಗಿಲ್ಲ. ವಿಷ ಇದ್ರೂ ಆಗಬಹುದು, ವಿಷ ಇಲ್ಲದಿದ್ರೂ ಆಗಬಹುದು. ಸರೀಸೃಪ, ಹೊಟ್ಟೆ ಹೊಸೆದುಕೊಂಡು ಸಾಗುವ ಎಲ್ಲ, ಎರೆಹುಳದಿಂದ ಹಿಡಿದು ಎಲ್ಲವೂ ಸರ್ಪ ಸಂಸ್ಕೃತದಲ್ಲಿ. ಹೆಡೆ ಇದ್ದರೆ ಅದು ನಾಗ, ಹೆಡೆ ಇಲ್ಲದೆ ಇರುವಂಥದ್ದು ಸರೀಸೃಪ, ಸರ್ಪ. ಕದ್ರೂಹು ನಾಗಾನ್ನ ಅನೇಕಶಃ, ಕದ್ರು ಹೆಡೆ ಇರುವ ಹಾವುಗಳನ್ನು ಹೆತ್ತಳು. ಇದರ ಅರ್ಥ ಏನಂತ ಮತ್ತೆ ನೋಡುವ. ಹಾವುಗಳನ್ನು ಹೆರುವುದಂದ್ರೆ ಏನು ಅಂತ ಇನ್ನೂ ನಾನು ಹೇಳಿಲ್ಲ, ಇದೆಲ್ಲ ಮುಗಿದುಕೊಳ್ಳಿ. ಇದಾದ ಮೇಲೆ ಕಾಶ್ಯಪನ ಮಕ್ಕಳಲ್ಲಿ ಇಡೀ ವಿಶ್ವದ ವಿಸ್ತಾರ ಆದದ್ದು ಕಾಶ್ಯಪನ ಸಂತಾನದಿಂದ. ಕಾಶ್ಯಪನಿಗೆ ಕಾಶ್ಯಪಾಯ 13 ಮಂದಿ ಮಕ್ಕಳನ್ನ, ಹುಡುಗಿಯರನ್ನ ಕಾಶ್ಯಪನಿಗೆ ಕೊಟ್ಟಿದ್ದರು. ಅವರೇ ಅದಿತಿ, ದಿತಿ, ಧನುಹು, ಕಾಷ್ಠ, ಅರಿಷ್ಟ, ಸುರಸ, ಇಳ, ಮುನಿಹಿ, ಕ್ರೋಧವಶ, ತಾಮ್ರ, ಸುರಭಿ, ಸರಮ, ತಿಮಿಹಿ ಅಂತ. ಇವರು 13 ಜನ. ಇವ್ರಲ್ಲಿ ಏನು ಸೃಷ್ಟಿ ಆಯ್ತು ನೋಡಿ, ಬಹಳ ಬ್ಯೂಟಿಫುಲ್ ಆಗಿದೆ. ಅದರಲ್ಲಿ ತಿಮಿ ಅಂತ ಒಬ್ಬಳು. ತಿಮೇಹೆ ಯಾದೋಗಣ ಆಸನ್. ತಿಮಿಯ ಸೃಷ್ಟಿ ಏನು ಅಂತಂದರೆ ಯಾದೋಗಣ, ಮೊಟ್ಟ ಮೊದಲು ಸೃಷ್ಟಿಯಾದದ್ದು ಜಲಚರಗಳು. ಅಂದರೆ ಇನ್ನು ಕೈ ಕಾಲು ಎಕ್ಸ್ಪ್ರೆಸ್ ಆಗಲಿಲ್ಲ, ಕೈ ಇಲ್ಲ ಕಾಲು ಇಲ್ಲ, ಅಂಥ ಪ್ರಾಣಿಗಳು ಮೊದಲು ಸೃಷ್ಟಿಯಾದವಂತೆ. ನೀರಿನಲ್ಲಿ ಇರತಕ್ಕಂಥ ಪ್ರಾಣಿಗಳು, ಮೀನು ಇತ್ಯಾದಿ. ತಿಮಿಯಿಂದ ಆ ಜಲಚರಗಳ ಸೃಷ್ಟಿಯಾಯಿತು. ಮೊದಲ ಸೃಷ್ಟಿಯ ಮುಖ ಇದು. ತಿಮಿ ಜಲಚರಗಳನ್ನು ಹೆತ್ತಳು. ಅವಳು ಹೆರುವುದಂದ್ರೆ ಏನು ಅಂತ ಮತ್ತೆ ನೋಡೋಣ. ಎಲ್ಲ ನಾನು ಅಲ್ಲಿ ಬರುವ ವಿಷಯ ಹೇಳಿಬಿಡ್ತೇನೆ. ತಿಮೇಹೆ ಯಾದೋ ಗಣ ಆಸನ್. ಆಮೇಲೆ ತಿಮಿಗಿನ್ ಮೊದಲಿರುವವಳು ಸರಮ, ಶ್ವಾಪದಾಹ ಸರಮಾಸುತಾಹ. ಆಮೇಲೆ ಈ ಜಲಚರ ಪ್ರಾಣಿಗಳಾದ ಮೇಲೆ ಶ್ವಾಪದಾಹ ಅಂದರೆ ನೆಲದ ಮೇಲೆ ಓಡಾಡುವ 5 ಉಗುರಿನ ಪ್ರಾಣಿಗಳು, 4 ಕಾಲಿನ, ಅದರ 5 ಉಗುರಿನ ಪ್ರಾಣಿಗಳು ಶ್ವಾಪದಗಳು. ಅಂದರೆ ಆನೆ, ಹುಲಿ, ಸಿಂಹ, ಬೆಕ್ಕು, ನರಿ ಎಲ್ಲ ಬಂತು. ಅವು 5 ಉಗುರು ಇರ್ತವೆ. ಇನ್ನು 5 ಬೆರಳು ಹೊರಗೆ ಬರಲಿಲ್ಲ, ಬಟ್ ಆ ಒಳಗಿಂದ ಉಗುರಿದೆ 5 ಪಂಚನಖ ಅಂತ ಹೇಳ್ತಾರೆ. ಪಂಚನಖ. ಆಮೆ, ಮೊಲ, ಇವೆಲ್ಲ ನರಿ, ಜಿಂಕೆಯಲ್ಲಿ ಇದು ಇರುವಂಥದ್ದು ಇದೆ. ಹಾಗೆ 5 ಉಗುರುಗಳ, ಆನೆಯಿಂದ ಹಿಡಿದು ಹುಲಿ, ಸಿಂಹ ಎಲ್ಲ, ಬೆಕ್ಕು, ನಾಯಿ, ಇವೆಲ್ಲವೂ ಇವು ಶ್ವಾಪದಗಳು. ಸರಮೆಯಿಂದ ಇವುಗಳ ಸೃಷ್ಟಿಯಾಯಿತು. ಬೇರೆ ಬೇರೆ ಪ್ರಾಣಿಗಳ ಸೃಷ್ಟಿಯ ವೈಶಿಷ್ಟ್ಯ ಗಮನಿಸಿ. ಮೊದಲು ಜಲಚರಗಳು, ಆಮೇಲೆ 5 ಉಗುರಿನ ಪ್ರಾಣಿಗಳ ಸೃಷ್ಟಿಯಾಯಿತು. ಅದಾದ ಆಮೇಲೆ ಸುರಭೇ ಮಹಿಷಾ ಗಾವಹ ಏಚಾನ್ಯೇ ದ್ವಿಷಭಾ ನೃಪ. ಸುರಭಿ ಅನ್ನುವಂಥ ಹೆಣ್ಣು ಕಾಶ್ಯಪನಿಂದ ಎಮ್ಮೆ, ಮಹಿಷ, ದನ, ಎಮ್ಮೆ ದನಗಳ ಜಾತಿ, 2 ಜಾತಿ ಆಯ್ತಾ. ಅಷ್ಟೇ ಅಲ್ಲ, ಏಚಾನ್ಯೇ ದ್ವಿಷಭಾಹ, 5 ಉಗುರಿನ ನಂತರ 2 ಗೊರಸಿನ ಪ್ರಾಣಿಗಳು ಬಂದವು. 2 ಗೊರಸಿನ ಪ್ರಾಣಿಗಳು, ಎಮ್ಮೆ, ದನ ಇತ್ಯಾದಿಗಳೆಲ್ಲ 2 ಗೊರಸಿನ ಪ್ರಾಣಿಗಳು ಬಂದವು, ಸೃಷ್ಟಿಯಾದವು. ಸೊ 5 ಉಗುರಿನ ಪ್ರಾಣಿ ಆದ್ಮೇಲೆ 2 ಗೊರಸು, ಆಮೇಲೆ 1 ಗೊರಸಿನ ಪ್ರಾಣಿ ಬರುತ್ತೆ, ಕುದುರೆ ಇತ್ಯಾದಿಗಳು.
ಏಚಾನ್ಯೇ ದ್ವಿಷಪಾಹ, 2 ಗೊರಸಿನ ಎಲ್ಲ ಪ್ರಾಣಿಗಳನ್ನು ಸರಮೆ ಹೆತ್ತದು. ಅದು ಒಂದು ಗುಂಪು 2 ಗೊರಸಿನ ಪ್ರಾಣಿಗಳು, ಅವುಗಳ ಸೃಷ್ಟಿ ಆಯಿತು. ಆಮೇಲೆ ತಾಮ್ರ ಅಂದರೆ ಶೇನಗೃಧಾದಯ ತಾಮ್ರ, ಶೇನಗೃಧ್ರಾದಯ ತಾಮ್ರ, ತಾಮ್ರಾಯ ಶೇನಗೃಧ್ರಾದ್ಯ. ತಾಮ್ರ ಅನ್ನೋಳಿದ್ದಾಳಲ್ಲ, ಅವಳಿಂದ ಹಿಂದೆ ನಾವು ಸೃಷ್ಟಿಯಲ್ಲಿ ಸಣ್ಣ ಸಣ್ಣ ಮಿಡತೆ, ಚಿಟ್ಟೆ ಇಂಥವುಗಳಾದ ಮೇಲೆ, ಫ್ಲೈಸ್ ಆದ ಮೇಲೆ ಗುಬ್ಬಿಯಿಂದ ಪಾರಿವಾಳ ಇಂಥ ಪಕ್ಷಿಗಳು, ಆಮೇಲೆ ದೊಡ್ಡ ಪಕ್ಷಿಗಳಲ್ಲಿ ಗರುಡ ಒಬ್ಬ ಬಂದಿದ್ದ. ಅದಕ್ಕೆ ಸಂಬಂಧಪಟ್ಟ ಉಳಿದವುಗಳು ತಾಮ್ರ ಅನ್ನುವಂಥವಳಿಂದ ಶೇನ ಗೃಧ್ರಾದ್ಯ. ಶೇನ ಗೃಧ್ರ ಅಂದರೆ ಗರುಡ ಮತ್ತು ಹದ್ದು. ಗರುಡ ಮತ್ತು ಹದ್ದು ಇಂಥ ಬೃಹತ್ ಪ್ರಾಣಿಗಳು, ಪಕ್ಷಿಗಳಲ್ಲಿ ಬೃಹತ್ ಗಾತ್ರದ ಪಕ್ಷಿಗಳ ಸೃಷ್ಟಿ ಆಯಿತು. ಮುನೇಹೆ ಅಪ್ಸರಸಾಂಗಣ, ಮುನಿ ಅಂತ ಒಬ್ಳು, ಅವಳಿಂದ ಅಪ್ಸರ ಸ್ತ್ರೀಯರು ಹುಟ್ಟಿದರು, ಮತ್ತೆ ಅಲ್ಲಿ ದೇವಲೋಕ ತಗೊಂಡ್ರು. ಆಮೇಲೆ ಕ್ರೋಧವಶ ಅಂತ ಒಬ್ಬಳಿದ್ದಳು, ದಂದಶೂಕಾದಯ ರಾಜನ್ ಸರ್ಪಾಹ ರಾಜನ್ ಕ್ರೋಧವಶಾತ್ಮಜ. ಕ್ರೋಧವಶ ಅವಳ ಮಕ್ಕಳೇ ದಂದಶೂಕ ಸರ್ಪಾಹ. ಹಿಂದೆ ನೋಡಿ ನಾಗ ಬಂದಿತ್ತು, ನಾಗ ಅಲ್ಲದ ಸರ್ಪಗಳು ಅಂದರೆ ಹೆಡೆ ಇಲ್ಲದ ಕಚ್ಚದ ಎಲ್ಲ ಸರ್ಪಗಳು, ಸರೀಸೃಪಗಳು, ಅದು ಕ್ರೋಧವಶಾಡಿಂದ ಹುಟ್ಟಿತು. ಆಮೇಲೆ ಇಳಾಯ ಭೂರುಹ ಸರ್ವೇ, ಇಳ ಅಂತ ಒಬ್ಬಳಿದ್ಲು, ಅವಳಿಂದ ಎಲ್ಲ ವನಸ್ಪತಿಗಳು ಹುಟ್ಟಿದವು, ಮರಗಳ ಸೃಷ್ಟಿಯಾಯಿತು. ಆಮೇಲೆ ಯಾತುಧಾನಾಸ್ತು ಸೌರಸ, ಸುರಸ ಅಂತ ಒಬ್ಬಳು, ಅವಳಲ್ಲಿ ಯಾತುಧಾನರು ಹುಟ್ಟಿದರು ಅಂತ. ಯಾತುಧಾನರು ಅಂದ್ರೆ ಯಾರು ಗೊತ್ತಾ? ಯಾತು ಅನ್ನುವ ಶಬ್ದ ಉಂಟಲ್ಲ, ನಮ್ಮಲ್ಲಿ ಯಾತುಧಾನರು ಅಂದರೆ ರಾಕ್ಷಸರು ಅಂತ ಪಾಠ ಹೇಳ್ತಾರೆ ಸಂಸ್ಕೃತ ಪಂಡಿತರು. ಯಾತು ಅನ್ನೋದು ಕನ್ನಡದಲ್ಲಿ ಅದಕ್ಕೆ ಜಾದು ಅಂತ ಆದದ್ದು. ಯಾತುಧಾನರು ಅಂದರೆ ಜಾದು ಮಾಡುವವರು, ಐಂದ್ರಜಾಲಿಕರು. ಆದರೆ ಹೀಗೆ ಜಾದು ಮಾಡಿ ಜನರನ್ನು ಮೋಸ ಮಾಡತಕ್ಕಂಥ ಅಸುರರ ಒಂದು ಗುಂಪಿಗೆ ಯಾತುಧಾನರು ಅಂತ ಹೇಳ್ತಿದ್ರು. ಈಗ ಜಾದು ಮಾಡುವವರೆಲ್ಲ ಅಸುರರಲ್ಲ, ಆಗ ಅವ್ರನ್ನ ಅಸುರರು ಅಂತ ಪರಿಗಣನೆ ಮಾಡ್ತಿದ್ರು. ಯಾತುಧಾನ ಅಸ್ತು ಸೌರಸಾಹ. ಆಮೇಲೆ ಕಾಷ್ಠಾಯಾಮ್ ಅರಿಷ್ಟಾಯಾಮ್ ಅಂತೂ ಗಂಧರ್ವಾಹ, ಕಾಷ್ಠಾಯಾಮ್ ದುಷಭೇತರಾಹ. ಅರಿಷ್ಟ ಅಂತ ಒಬ್ಬಳಿದ್ಲು, ಅವಳಿಂದ ಅಪ್ಸರಸರು ಹುಟ್ಟಿದ್ದಾರೆ, ಅರಿಷ್ಟೆಯಿಂದ ಗಂಧರ್ವರು ಹುಟ್ಟಿದರು. ದೇವಲೋಕದ ಗಂಧರ್ವರಾಯಿತು, ಅಪ್ಸರೆಯರಾಯಿತು, ಇಲ್ಲಿ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಆಯಿತು. ಕಾಷ್ಠ ದ್ವಿಷಭೇತರ, 1 ಗೊರಸಿನ ಪ್ರಾಣಿಗಳೆಲ್ಲ ಕಾಷ್ಠೆಯನ್ನು ಹುಟ್ಟಿದವು. 1 ಗೊರಸಿನ ಪ್ರಾಣಿ ಆಯಿತು, 2 ಗೊರಸಿನ ಪ್ರಾಣಿ ಆಯಿತು, 5 ಊರಿನ ಪ್ರಾಣಿ ಆಯಿತು. ಪಕ್ಷಿಗಳು ಚಿಕ್ಕ ಪಕ್ಷಿಗಳಾದವು, ಮಿಡತೆ ಚಿಟ್ಟಗಳಾದವು, ದೊಡ್ಡ ಪಕ್ಷಿಗಳಾದವು, ಹದ್ದು ಅಂಥ ಪಕ್ಷಿಗಳಾದವು, ಮತ್ತೆ ವನಸ್ಪತಿಗಳು, ಮರಗಳು ಎಲ್ಲ ಆದವು. ಇನ್ನು ಉಳಿದಿರುವುದು 3: ಅದಿತಿ, ದಿತಿ, ಧನು. ಧನುವಿನಿಂದ ದಾನವರು ಹುಟ್ಟಿದರು. ಅವರು 61 ಮಂದಿ ಧನುವಿನ ಮಕ್ಕಳು. 61 ದಾನವರಲ್ಲಿ ಮುಖ್ಯವಾದ 2 ನಿಮಗೆ ಹೇಳ್ತೇನೆ ನಾನು. ವೃಷಪರ್ವ ಅಂತ ಒಬ್ಬ ರಾಜ, ಅವನ ಮಗಳನ್ನೇ ಶರ್ಮಿಷ್ಠೆಯನ್ನು ಯಯಾತಿ ಮದುವೆಯಾಗಿದ್ದ. ಮತ್ತೊಬ್ಬ ಧನು ದಾನವ, ಬಹಳ ಪ್ರಸಿದ್ಧನಾದ ವಿಪ್ರಚಿತ್ತಿ ಅಂತ, ಅವನ ಹೆಂಡತಿ ಸಿಂಹಿಕೆ, ಅವಳಿಂದಲೇ ರಾಹು ಮತ್ತು ಕೇತು ಹುಟ್ಟಿತ್ತು. ಕೇತು ಶತಂ ರಾಹು ಜ್ಯೇಷ್ಠಂ, 100 ಮಂದಿ ಕೇತುಗಳು, ಆಕಾಶಕಾಯಗಳು, ಇವೆಲ್ಲ ಹುಟ್ಟಿದವು. ಆಮೇಲೆ ದಿತಿಗೆ 2 ಗಂಡು ಮಕ್ಕಳು, ಹಿರಣ್ಯಾಕ್ಷ, ಹಿರಣ್ಯಕಶಿಪು, 2 ದೈತ್ಯರು, ಮೂಲ ಆದಿ ದೈತ್ಯರು. ಅಲ್ಲದೆ 49 ಮಂದಿ ಮರುತ್ತುಗಳು ದಿತಿಯ ಮಕ್ಕಳು. ಇವಾಗ ನಮಗೆ ಅಷ್ಟವಸುಗಳಾಯಿತು, ಏಕಾದಶ ರುದ್ರರಾಯಿತು, ಆಮೇಲೆ ದಶ ವಿಶ್ವದೇವತೆಗಳಾಯಿತು, 49 ಮರುತ್ತುಗಳು ಆಯಿತು, ಏಕಾದಶ ರುದ್ರ ಆಯಿತು, ಎಲ್ಲ ಆಯ್ತು. ಈಗ ಉಳಿದಿರೋದೇನು 12 ಆದಿತ್ಯರು. ಆ 12 ಆದಿತ್ಯರೇ ಅದಿತಿಯ ಮಕ್ಕಳು. ಇದೇ ದೇವತೆಗಳ ಸೃಷ್ಟಿ. ಅವರು ಯಾರು? ವಿವಸ್ವಾನ್, ಅರ್ಯಮ, ಪೂಷಾ, ತ್ವಷ್ಟಾಥ, ಸವಿತಾ, ಭಗಃ, ಧಾತ, ವಿಧಾತ, ವರುಣ, ಮಿತ್ರ, ಶಕ್ರ, ಉರುಕ್ರಮ ಅಂತ 12 ಮಂದಿ ಆದಿತ್ಯರು. ನಮ್ಮಲ್ಲಿ ಬಹಳ ತಪ್ಪು ತಿಳುವಳಿಕೆ ಇದೆ. ಆದಿತ್ಯರು ಅಂತಂದರೆ 12 ಮಂದಿ ಆದಿತ್ಯರು ಅಂದರೆ 12 ಮಂದಿ ಸೂರ್ಯರು ಅಂತ. ಕೆಲವರು ಎಲ್ಲಿ ತನಕ ಅಂದರೆ ಪ್ರಳಯ ಕಾಲದಲ್ಲಿ 11 ಮಂದಿ ಸೂರ್ಯರು ಇದ್ರಲ್ಲ ಉದಿಸಿ ಬರೋದು. 12 ಮಂದಿ ಸೂರ್ಯರು ಏಕಕಾಲದಲ್ಲಿ ಉದಯಿಸುತ್ತಾರೆ. ಆಗ ಭಯಂಕರ ಉಷ್ಣ ನಿರ್ಮಾಣವಾಗಿ ಎಲ್ಲ ಸುಟ್ಟು ಹೋಗ್ತಾರೆ. 12 ಮಂದಿ ಸೂರ್ಯರಿಲ್ಲ, 12 ಮಂದಿ ಆದಿತ್ಯರು ಇರೋದು. ಆದಿತ್ಯರು ಅಂದರೆ ಆದಿತ್ಯ ಮಕ್ಕಳು ಅಂತ. ಅವ್ರಿಗೆಲ್ಲ ಸೂರ್ಯರಲ್ಲ, ಆದಿತ್ಯ ಮಕ್ಕಳಾದ್ರಿಂದ ಆದಿತ್ಯರು. ಅದರಲ್ಲಿ ಒಬ್ಬ ಸೂರ್ಯ, ಅವನೇ ವಿವಸ್ವಾನ್. ಉಳಿದವರೆಲ್ಲ ಅರ್ಯಮ, ಧಾತ, ವಿಧಾತ, ಮಿತ್ರ, ಶಕ್ರ, ಇಂದ್ರನೂ ಒಬ್ಬ 12 ಮಂದಿಯಲ್ಲಿ, ವರುಣ ಒಬ್ಬ. ಕೊನೆಯ 12ನೇವ ಉರುಕ್ರಮ ಅಂದರೆ ವಾಮನ, ವಿಷ್ಣುವಿನ ಅವತಾರ, ವಾಮನಾವತಾರ. ಈ ಮನ್ವಂತರದ ಉಪೇಂದ್ರ. ಅವನು
12 ಆದಿತ್ಯರಲ್ಲಿ ಸೇರಿದ್ದಾನೆ, 12 ಸೂರ್ಯರಲ್ಲ. ಅಂದ್ರೆ 12 ಸೂರ್ಯ. ಈ ಕೆಲವರು ಎಲ್ಲಿ ತನಕ ಆಗಿದೆ, ನಮ್ಮ ದಾಸ ಸಾಹಿತ್ಯದಲ್ಲಿ ಕೆಲವು ಹಾಡುಗಳೇ ಇವೆ 12 ಸೂರ್ಯರು ಅಂತ ಬರೀತಾರೆ. ಅದು ಆದಿತ್ಯ ಮತ್ತು ಸೂರ್ಯ ಅನ್ನುವಂಥದ್ದನ್ನು ಸಮೀಕರಿಸಿ ಭ್ರಮೆಯಿಂದ ಬಂದದ್ದು. 12 ಮಂದಿ ಸೂರ್ಯರಿಲ್ಲ, ಆದಿತ್ಯರು ಮಾತ್ರ 12 ಮಂದಿ. ಸೂರ್ಯ ಒಬ್ಬನೇ, ಅವನು ವಿವಸ್ವಾನ್, ಅವನ ಸಂತಾನ. ಅವನಿಗೆ ಈ ವೈವಸ್ವತ ಮನ್ವಂತರದ ವೈವಸ್ವತ ಮನು ಇದ್ದಾನಲ್ಲ, ಇದರ ನಿಯಾಮಕ, ಅವನ ಹೆಸರು ಶ್ರಾದ್ದದೇವ ಅಂತ. ಅವನು ಸೂರ್ಯನ ಮಗ, ಆದ್ಮೇಲೆ ಅವನಿಗೆ ವೈವಸ್ವತ ಅಂತ ಹೆಸರು. ಆಮೇಲೆ ಮತ್ತೊಬ್ಬ ಸೂರ್ಯನ ಮಗ ಯಮ. ಮತ್ತೆ ಇಬ್ಬರು ಹುಡುಗಿಯರು, ಇದು ಅವನಿಗೆ ಇಬ್ಬರು ಹೆಂಡನಿದ್ರು ಸಂಜ್ಞಾಳಲ್ಲಿ ಯಮ, ಮತ್ತು ಇನ್ನಿಬ್ಬರು ಹುಡುಗಿಯರು ಇದ್ರು ಅವನಿಗೆ, ಯಮುನಾ ಮತ್ತು ಕಾಳಿಂದಿ ಅಂತ. ಇದು ಬೇರೆ ಬೇರೆ ನದಿಗಳು. ಯಮುನಾ ಮತ್ತು ಕಾಳಿಂದಿಗೆ ಒಂದೇ ನದಿ ಅಂತ ಹೇಳ್ತಾರೆ. ಅದು ಹುಟ್ಟಿದ್ದು ಯಮುನಾದ ಪಕ್ಕದಲ್ಲಿ ಕಳಿಂದ ಪರ್ವತದಿಂದ ಕಾಳಿಂದಿ ನದಿ ಮತ್ತೆ ಒಟ್ಟಾಗಿ ಹರಿತದೆ ಅದು. ಬಟ್ ಮೂಲತಃ ಅವರಿಬ್ಬರು ಯಮುನಾ ಮತ್ತು ಕಾಳಿಂದಿ ಅಕ್ಕ ತಂಗಿಯರು. ಹೀಗೆ ಯಮ ಮತ್ತು ವೈವಸ್ವತ ಮನು, ಯಮುನಾ ಮತ್ತು ಕಾಳಿಂದಿ 4 ಜನ ಸೂರ್ಯನ ಮಕ್ಕಳು ಸಂಜ್ಞಾಯಲ್ಲಿ. ಅವನಿಗೆ ಇನ್ನೊಂದು ಹೆಂಡತಿ ಇದ್ಲು ಛಾಯಾ ಅಂತ. ನೋಡಿ, ಸೂರ್ಯ ಮತ್ತು ನೆರಳು ಅಂತ. ಸೂರ್ಯದಲ್ಲೆಲ್ಲ ನೆರಳಿರುತ್ತೆ ಅಲ್ಲ, ಸೂರ್ಯ ನಿಂತ ಕೂಡಲೇ ನೀವು ನಿಮ್ಮ ಹಿಂಬದಿ ಒಂದು ನೆರಳು ಉಂಟೇ ಉಂಟು. ಸೂರ್ಯ ಎಲ್ಲಿದೆ ಅಲ್ಲೆಲ್ಲ ನೆರಳಿದೆ. ಅವನ ಹೆಂಡತಿ ಅವಳ ನೆರಳಿನ ಅಭಿಮಾನಿ ದೇವತೆ. ಅವಳಲ್ಲಿ ಮುಂದಿನ ಮನ್ವಂತರದ ಸಾವರ್ಣಿ ಮತ್ತು ಅಶ್ವಿ ದೇವತೆಗಳು, ಶನಿ, ಇವರೆಲ್ಲ ಅವನ ಮಕ್ಕಳು, ಸಂಜ್ಞೆಯ ಮಕ್ಕಳು. ಅಷ್ಟೇ ಅಲ್ಲ, ತಪತಿ ಅಂತ ಒಬ್ಬಳು, ಸಂವರ್ಣ ಅನ್ನತಕ್ಕಂಥ ರಾಜವಂಶದ ಒಬ್ಬ ರಾಜನನ್ನು ಮದುವೆ ಆದಂಥವಳು. ಇವರೆಲ್ಲ ಸೂರ್ಯನ ಸಂತಾನದವರು. ವಿವಸ್ವಾನ್ ಅರ್ಯಮ ಇದ್ದಾನಲ್ಲ, ಅರ್ಯಮನ ಸಂತಾನವೇ ಮನುಷ್ಯ ಸಂತಾನ. ಮುಂದೆ ಅದೇ ಮನುಷ್ಯರಿಗೆ ಮೂಲ ಪುರುಷ ಅವನಿಂದ ಮನುಷ್ಯರ ಸೃಷ್ಟಿ ವಿಸ್ತಾರ ಆಯಿತು. ಈಗ ಪ್ರಪಂಚದ ಎಲ್ಲ ಸೃಷ್ಟಿಗಳನ್ನು ನಾವು ಹೇಳಿದ ಅಂದಮೇಲೆ ತ್ವಷ್ಟ ಇದ್ದಾನೆ ವಿವಸ್ವಾನ್, ಅರ್ಯಮ, ಪೂಷನಿಗೆ ಮಕ್ಕಳಿಲ್ಲ. ತ್ವಷ್ಟ ಇದ್ದಾನಲ್ಲ, ಅವನ ಮಗನೇ ವಿಶ್ವರೂಪ. ಅವನಿಂದಲೇ ಮುಂದೆ ಬರತಕ್ಕಂಥ ನಾರಾಯಣ ವರ್ಮದ ಕಥೆಗೆ ಪ್ರಸ್ತಾವನೆ. ಅಲ್ಲಿಗೆ ಆ ವಂಶದ ಕಥೆ ನಿಲ್ಲಿಸಿಬಿಡೋಣ. ಈಗ ಒಂದು ವಿಷಯ ನಾನು ಹೇಳಬೇಕು. ಇವನು ಹಾವನ್ನು ಹೆತ್ತಳು, ಮರವನ್ನು ಹೆತ್ತಳು. ಏನು ಹೆರುವುದು ಹಾಗಂದ್ರೆ? ಮೀನನ್ನು ಹೆತ್ತಳು, ಒಬ್ಬಳು ಮೀನನ್ನು ಹೆತ್ತಲು, ಒಬ್ಬಳು ದನವನ್ನು ಹೆತ್ತಲು, ಒಬ್ಬಳು ಹಾವನ್ನು ಹೆತ್ತಲು, ಒಬ್ಬಳು ಗರುಡನನ್ನು ಹೆತ್ತಲು, ಒಬ್ಬಳು ಹಕ್ಕಿಯನ್ನು ಹೆತ್ತಲು, ಒಬ್ಬಳು ಮಿಡತೆಗಳನ್ನು ಹಕ್ಕಿಗಳನ್ನು ಹೆತ್ತಲು. ಹೀಗೆಲ್ಲ ಹೆರುವುದು ಉಂಟಾ? ಸೃಷ್ಟಿಯ ವಿಸ್ತಾರಕ್ಕೆ ಅವರು ಬಳಸುವ ಸಂಕೇತ ಇದು. ಅಂದರೆ ಈಗ ಹಾವನ್ನು ಹೆತ್ತಲು ಅಂದರೆ ಹಾವನ್ನು ಹೆರೋಲ್ಲ ಅವಳು. ಹಾವಿನ ಸಂತತಿಯ ಒಂದು ಗ್ರೂಪ್ ಹೇಳಿದಾರಲ್ಲ, ಅದರಲ್ಲಿ ಹಾವು, ಹೆಡೆ ಇರುವ ಹಾವು, ಹೆಡೆ ಇಲ್ಲದ ಹಾವು, ಹಾಗೆ ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ ಊರಿನ 5 ಉಗುರಿನ ಪ್ರಾಣಿ, 2 ಗೊರಸಿನ, 1 ಗೊರಸು, ಇದಕ್ಕೆಲ್ಲ ಪ್ರತ್ಯೇಕವಾಗಿ ಅಭಿಮಾನಿ ದೇವತೆಗಳಿದ್ದಾರೆ. ಆ ಅಭಿಮಾನಿ ದೇವತೆಗಳಿಂದ ಈ ಸೃಷ್ಟಿ ವಿಸ್ತಾರ ಆಗೋದು. ಅವಳು ಹೆರುವುದು ಅಭಿಮಾನಿ ದೇವತೆಗಳನ್ನು. ಸೊ ಪ್ರತಿಯೊಂದಕ್ಕೂ ಭಾರತೀಯ ಸಂಸ್ಕೃತಿಯ ತತ್ವಶಾಸ್ತ್ರದಲ್ಲಿ ಒಂದು ವಿಷಯ ಏನು ಅಂದರೆ, ಪ್ರತಿಯೊಂದಕ್ಕೂ ಒಂದು ಅಭಿಮಾನಿ ದೇವತೆ ಇದೆ. ಅಭಿಮಾನಿ ದೇವತೆ ಒಂದು ಪ್ರಾಣಿ ಅಂದರೆ ಅದಕ್ಕೊಂದು ಅಭಿಮಾನಿ ದೇವತೆ ಇದೆ. ಆ ಅಭಿಮಾನಿ ದೇವತೆಯನ್ನು ಅವಳು ಹೆತ್ತಲು, ಆ ಅಭಿಮಾನಿ ದೇವತೆಯಿಂದ ಸ್ಪೆಸಿ ಬೆಳ್ಕೊಂಡು ಬಂತು. ಹೀಗೆ ಇಡೀ ವಿಶ್ವದ ಸೃಷ್ಟಿ ವಿಸ್ತಾರ ಕಾಶ್ಯಪ ಮತ್ತು ಅವನ 13 ಮಂದಿ ಪತ್ನಿಯರಿಂದ ಆಯಿತು. ಇದು ದಕ್ಷನಿಂದ ಆದ ಸೃಷ್ಟಿಯ ವಿಸ್ತಾರ. ಇಲ್ಲಿಗೆ ನಾವು 4, 5, 6 3 ಅಧ್ಯಾಯವನ್ನು ಮುಗಿಸ್ಲಿಕ್ಕೆ ಆಗುತ್ತೋ ಇಲ್ಲವೋ ಅಂತ ಮೊನ್ನೆ ಹೇಳಿದೆ. ಪ್ರಾಯ ಈ ಸರ್ತಿ ಅವನು ಫೇಲ್ಯೂರ್ ಮಾತ್ರ ಆಗತ್ತೆ, ಮುಂದಿನ ತಿಂಗಳು ಮಕ್ಕಳಾಗ್ತಾವೆ ಅಂತ ಹೇಳಿದೆ. ಇವತ್ತೇ ಆಗೋಯ್ತು. ಮೊದಲೇ ಸ್ವಲ್ಪ ಬೇಗವೇ ಸಂತಾನ ಆಯಿತು. ಇಲ್ಲಿಗೆ ನಾವು ಈ ಬಾರಿ ಯೋಚಿಸಿರತಕ್ಕಂಥ ದಕ್ಷಿಣ ಕಥಾ ಭಾಗವನ್ನು ಮುಂದೆ ನಾವು ಯಾವತ್ತು ಇಡ್ತೇವೆ ಅಂತ ಗೊತ್ತಿಲ್ಲ. ಮುಂದೆ ಪ್ರಾಯ ಸೆಪ್ಟೆಂಬರ್ ತಿಂಗಳಲ್ಲಿ ಇದರ ಮುಂದುವರಿಕೆ ಇದ್ದರೆ ಅವಾಗ ನಾರಾಯಣ ಕವಚ, ವಿಶ್ವರೂಪನ ಕಥೆ, ಅಲ್ಲಿಂದ ಚಿತ್ರಕೇತು, ಆ ಕಥೆಗಳು ಬರ್ತವೆ. ಇವತ್ತಿನ ಈ ಕಥಾಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದಾದ ಮೇಲೆ ವಿದ್ಯಾಭೂಷಣರು ಏನೋ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಇನ್ನೊಂದು ವಿಷಯ ಹೇಳ್ತಾರೆ. ಅದಾದ ಮೇಲೆ ಕಾರ್ಯಕ್ರಮ ಮುಕ್ತ.